ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಮಾರ್ಚ್ 5ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದ್ರೆ ಮಾರ್ಕೆಟ್ನಲ್ಲಿ ಒಳ್ಳೆ ಒಂದು ರಿಕವರಿ ನೋಡೋದಕ್ಕೆ ಸಿಕ್ಕಿದೆ. ಕಂಟಿನ್ಯೂಸ್ 10 ಟ್ರೇಡಿಂಗ್ ಸೆಷನ್ಸ್ಗಳಲ್ಲಿ ಮಾರ್ಕೆಟ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಇವತ್ತು ಒಂದು ಸ್ಟ್ರಾಂಗ್ ರಿಕವರಿ ಬರ್ತಿರೋದು ಕಾಣಿಸ್ತಿದೆ. 22,300 ಮೇಲ್ಗಡೆ ನಿಫ್ಟಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. 254 ಪಾಯಿಂಟ್ಗಳ ಗೇನ್ ಇವತ್ತು ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ತು. ಸೆನ್ಸೆಕ್ಸ್ ಕೂಡ 740 ಪಾಯಿಂಟ್ಗಳಷ್ಟು ಇವತ್ತು ಗೇನ್ ಆಗಿದೆ. 1% ಅಪ್ಸೈಡ್ ಸೆನ್ಸೆಕ್ಸ್ ಅಲ್ಲಿ ಕೂಡ ನೋಡೋದಕ್ಕೆ ಸಿಕ್ತು. ಬ್ಯಾಂಕ್ ನಿಫ್ಟಿ ಅಷ್ಟಾಗಿ ಗೇನ್ ಆಗಲಿಲ್ಲ, ಬಟ್ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. 244 ಪಾಯಿಂಟ್ಗಳ ಗೇನ್ ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ನೋಡೋದಕ್ಕೆ ಸಿಕ್ತು. ಸಾಕಷ್ಟು ಬ್ರೋಕರೇಜ್ಗಳು ನಿಫ್ಟಿಯ 1 ವರ್ಷದ ಟಾರ್ಗೆಟ್ಸ್ ಅನ್ನ ಕೊಟ್ಟಿದ್ರು. ಆಮ್ಕೆ ಗ್ಲೋಬಲ್, ಸಿಟಿ, ನೋವಾಮಾ ಈ ರೀತಿಯ ಬ್ರೋಕರೇಜ್ಗಳು ತಮ್ಮ ಟಾರ್ಗೆಟ್ಸ್ ಗಳನ್ನ ಕೊಟ್ಟಿದ್ರು. ಈಗ ಇನ್ಕ್ರೆಡ್ ಈಕ್ವಿಟೀಸ್ ಕೂಡ ನಿಫ್ಟಿಯ 1 ವರ್ಷದ ಟಾರ್ಗೆಟ್ಸ್ ಅನ್ನ ಕೊಡ್ತಾ ಇದ್ದಾರೆ. 27,000 ಹೈ ಅನ್ನ ನಿಫ್ಟಿ ಟಚ್ ಮಾಡಬಹುದು ಅಂತ ಇವರು ಹೇಳ್ತಿದ್ದಾರೆ. ಸೊ ಮತ್ತೆ ಆಲ್ ಟೈಮ್ ಹೈ ಲೆವೆಲ್ಸ್ಗೆ ನಿಫ್ಟಿ ಹೋಗಬಹುದು ಅನ್ನೋದು ಇನ್ಕ್ರೆಡ್ ಈಕ್ವಿಟೀಸ್ ನ ವ್ಯೂ ಆಗಿರುತ್ತೆ. ಹಾಗೆ 21,000 ಲೋವರ್ ಲೆವೆಲ್ಸ್ ಅನ್ನ ನಿಫ್ಟಿ ಟಚ್ ಮಾಡಬಹುದು ಅಂತ ಇವರು ಹೇಳಿದ್ದಾರೆ. ಸೊ ರೀಸೆಂಟ್ ಆಗಿ ಕೆಲವೊಂದಿಷ್ಟು ಬ್ರೋಕರೇಜ್ಗಳು 19,000ವರೆಗೂ ನಿಫ್ಟಿ ಹೋಗಬಹುದು ಅನ್ನುವಂಥ ಒಂದು ಪ್ರಿಡಿಕ್ಷನ್ ಅನ್ನ ಮಾಡಿದ್ರು. ಬಟ್ ಆ ಒಂದು ಲೆವೆಲ್ಸ್ಗೆ ಹೋದ್ರೆ ನಿಫ್ಟಿ ತುಂಬಾನೇ ಓವರ್ ಸೋಲ್ಡ್ ಆಗುತ್ತೆ. 21,000 ಲೆವೆಲ್ ಒಂದು ರಿಯಲಿಸ್ಟಿಕ್ ಲೆವೆಲ್ ಆಗಿರುತ್ತೆ. ಈ ಲೆವೆಲ್ನಿಂದ ಎಷ್ಟು ಬೇಗ ಮಾರ್ಕೆಟ್ ರಿಕವರ್ ಆಗುತ್ತೆ ಅದನ್ನು ಪ್ರಿಡಿಕ್ಟ್ ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದು. ಬಟ್ ಇನ್ಕ್ರೆಡ್ ಈಕ್ವಿಟೀಸ್ನ ಪ್ರಕಾರ ಜೂನ್ವರೆಗೂ ಮಾರ್ಕೆಟ್ನಲ್ಲಿ ಸ್ವಲ್ಪ ವೀಕ್ನೆಸ್ ಇರುತ್ತೆ. ಜೂನ್ 2025ರಿಂದ ಒಳ್ಳೆ ಒಂದು ರಿಕವರಿ ಬರ್ಬೋದು. ಮುಂದಿನ 9 ತಿಂಗಳಲ್ಲಿ ಮಾರ್ಕೆಟ್ ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡುತ್ತೆ ಅಂತ ಇವರು ಹೇಳಿದ್ದಾರೆ. ಸೊ 27,000 ಟಾರ್ಗೆಟ್ ಏನಿದೆ ಮುಂದಿನ ಮಾರ್ಚ್ಗೆ ಕೊಟ್ಟಿರುವಂಥ ಟಾರ್ಗೆಟ್ ಆಗಿರುತ್ತೆ. ಸೊ ಯಾವುದೇ ಒಂದು ಬ್ರೋಕರೇಜ್ ಆಗಿರ್ಬೋದು, ಅವರು ಜಸ್ಟ್ ಪ್ರಿಡಿಕ್ಷನ್ ಅನ್ನ ಮಾಡ್ಬೋದಾಗುತ್ತೆ. ಎಕ್ಸಾಕ್ಟ್ ಆಗಿ ಯಾರು ಕೂಡ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಮಾರ್ಕೆಟ್ ಯಾವ ಒಂದು ಲೆವೆಲ್ಗೆ ಹೋಗುತ್ತೆ ಅಂತ. ಬಟ್ ಲೋವರ್ ಲೆವೆಲ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಾ ಹೋಗೋದು ಒಳ್ಳೆ ಒಂದು ಆಯ್ಕೆ ಆಗುತ್ತೆ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಮಾರ್ಕೆಟ್ ಪಾಸಿಟಿವ್ ಆಗಿ ಇತ್ತು. ಇವತ್ತು ಅದಾನಿ ಗ್ರೂಪ್ನ ಸ್ಟಾಕ್ಗಳಲ್ಲಿ ಕೂಡ ಒಳ್ಳೆ ಒಂದು ಬೈಯಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಅದಾನಿ ಪೋರ್ಟ್, ಅದಾನಿ ಎಂಟರ್ಪ್ರೈಸಸ್ ಟಾಪ್ ಗೇನರ್ಸ್ ಆಗಿತ್ತು. ಅದಾನಿ ಪೋರ್ಟ್ನಲ್ಲಿ 5% ಹೆಚ್ಚಿನ ಜಂಪ್ ನೋಡೋದಕ್ಕೆ ಸಿಕ್ತು. ಅದಾನಿ ಎಂಟರ್ಪ್ರೈಸಸ್ ಕೂಡ 5% ಗೇನ್ ಆಗಿದೆ. ಸೊ ಆಲ್ಮೋಸ್ಟ್ ಎಲ್ಲ ಅದಾನಿ ಗ್ರೂಪ್ನ ಸ್ಟಾಕ್ಗಳು ಇವತ್ತು ಪಾಸಿಟಿವ್ ಆಗಿ ಟ್ರೇಡ್ ಆಗಿದೆ. ಅದಾನಿ ವಿಲ್ಮಾರ್ನಲ್ಲಿ ಕೂಡ 7% ಹೆಚ್ಚಿನ ಅಪ್ಸೈಡ್ ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ ಅದಾನಿ ವಿಲ್ಮಾರ್ ಒಂದು ಆಕ್ವಿಸಿಷನ್ ಅನ್ನ ಮಾಡಿದ್ದಾರೆ. ಜಿಡಿ ಫುಡ್ಸ್ ಅನ್ನುವಂಥ ಕಂಪನಿಯಲ್ಲಿ 80% ಸ್ಟೇಕ್ ಅನ್ನ ಬೈ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಜಿಡಿ ಫುಡ್ಸ್ ಒಂದು ಸಾಸ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಆಗಿರ್ತಾರೆ. ಸೊ ಭಾರತದಲ್ಲಿ ಟಾಪ್ 3 ಪ್ಲೇಯರ್ಸ್ಗಳಲ್ಲಿ ಈ ಒಂದು ಕಂಪನಿ ಕೂಡ ಸಾಸ್ ಮ್ಯಾನುಫ್ಯಾಕ್ಚರಿಂಗ್ ನಲ್ಲಿ ರಿನೋನ್ ಆಗಿದೆ. ಈ ಕಂಪನಿಯನ್ನು ಅಕ್ವೈರ್ ಮಾಡ್ಕೊಳ್ತಿರೋದು ಅದಾನಿ ವಿಲ್ಮಾರ್ಗೆ ಪಾಸಿಟಿವ್ ಆಗಿರುತ್ತೆ. ಸೊ ಈ ರೀತಿಯ ಆಕ್ವಿಸಿಷನ್ಸ್ಗಳು ಕಂಪನಿಗಳಿಗೆ ಪಾಸಿಟಿವ್ ಆಗುತ್ತೆ. ಆ ರೀಸನ್ನಿಂದ ಅದಾನಿ ವಿಲ್ಮಾರ್ನಲ್ಲಿ ಗೇನ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಅದಾನಿ ಗ್ರೂಪ್ನ ಸ್ಟಾಕ್ಗಳಲ್ಲಿ ಸಾಕಷ್ಟು ಸೆಲ್ಲಿಂಗ್ ಪ್ರೆಷರ್ ನೋಡೋದಕ್ಕೆ ಸಿಕ್ಕಿತ್ತು. ಮಾರ್ಕೆಟ್ ಪಾಸಿಟಿವ್ ಇದ್ರಿಂದ ಒಳ್ಳೆ ಒಂದು ವಾಲ್ಯೂಮ್ನಲ್ಲಿ ಬೈಯಿಂಗ್ ಎಮರ್ಜ್ ಆಗ್ತದೆ. ಸೊ ಅದಾನಿ ಎಂಟರ್ಪ್ರೈಸಸ್ನಲ್ಲಿ ಒಂದು ಬ್ಲಾಕ್ ಡೀಲ್ ಕೂಡ ಬಂದಿದೆ. ಆ ರೀಸನ್ನಿಂದ ಕೂಡ ಸ್ಟಾಕ್ನಲ್ಲಿ ಪಾಸಿಟಿವ್ ಟ್ರೆಂಡ್ ಕಾಣಿಸ್ತಿದೆ. ಸೊ M&M ಅಲ್ಲಿ ಕೂಡ 4% ಹೆಚ್ಚಿನ ಅಪ್ಸೈಡ್ ನೋಡೋದಕ್ಕೆ ಸಿಕ್ತು. M&M ಸ್ಟಾಕ್ ಅನ್ನ UBS ಕವರ್ ಮಾಡಿದರೆ ಬೈ ರೆಕಮೆಂಡೇಶನ್ ಕೊಡ್ತಿದ್ದಾರೆ. ಬಟ್ ಈ ಮುಂಚೆ UBS 3,460 ಟಾರ್ಗೆಟ್ ಪ್ರೈಸ್ ಅನ್ನ ಕೊಟ್ಟಿದ್ರು. ಅದನ್ನ 3,300ಕ್ಕೆ ಇಳಿಸ್ತಾ ಇದ್ದಾರೆ. ಟೆಸ್ಲಾ ಎಂಟ್ರಿ ಸ್ವಲ್ಪ ನೆಗೆಟಿವ್ ಆಗ್ಬೋದು ಅನ್ನೋದು UBS ನ ವ್ಯೂ ಆಗಿರುತ್ತೆ. ಬಟ್ ಒಳ್ಳೆ ಒಂದು ಟಾರ್ಗೆಟ್ಸ್ M&M ಅಲ್ಲಿ ನೋಡೋದಕ್ಕೆ ಸಿಗ್ತದೆ. ಸೊ ಈಗ M&M 2,700 ಅರೌಂಡ್ ಅಲ್ಲಿ ಟ್ರೇಡ್ ಆಗ್ತದೆ. ಹಾಗೆ ಇವತ್ತು ಮೆಟಲ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಕೂಡ ಸ್ಟ್ರಾಂಗ್ ಮೊಮೆಂಟಮ್ ನೋಡೋದಕ್ಕೆ ಸಿಕ್ತು. ಟಾಟಾ ಸ್ಟೀಲ್ ಕೂಡ 5% ಜಂಪ್ ಆಗಿದೆ. ಸೊ ಇದಕ್ಕೆ ರೀಸನ್ ಚೈನಾ ತಮ್ಮ ಸ್ಟೀಲ್ ಔಟ್ಪುಟ್ ಅನ್ನ ರೀಸ್ಟ್ರಕ್ಚರ್ ಮಾಡ್ತೀವಿ ಅಂತ ಹೇಳಿದರೆ. ಯಾಕೆಂದ್ರೆ ಚೈನಾ ಸಾಕಷ್ಟು ಸ್ಟೀಲ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಹಾಗೆ ಆ ಸ್ಟೀಲ್ ಸೇಲ್ ಆಗದೆ ಹೋದಾಗ ಅವರು ಅದನ್ನ ಡಂಪ್ ಮಾಡ್ತಾ ಹೋಗ್ತಾರೆ. ಸೊ ಬೇರೆ ಬೇರೆ ದೇಶಗಳಿಗೆ ಆ ಸ್ಟೀಲನ್ನು ಕಡಿಮೆ ಪ್ರೈಸ್ನಲ್ಲಿ ಸೆಲ್ ಮಾಡ್ತಾರೆ. ಸೊ ಭಾರತದ ಸಾಕಷ್ಟು ಮ್ಯಾನುಫ್ಯಾಕ್ಚರರ್ಸ್ಗಳು ಚೈನಾದಿಂದ ಸ್ಟೀಲನ್ನು ಪರ್ಚೇಸ್ ಮಾಡ್ತಾರೆ. ಭಾರತದ ಕಂಪನಿಗಳೇನು ಸ್ಟೀಲನ್ನು ಸೆಲ್ ಮಾಡ್ತಾರೆ ಅದಕ್ಕಿಂತ ತುಂಬ ಕಡಿಮೆ ಪ್ರೈಸಲ್ಲಿ ಚೈನಾ ತಮ್ಮ ಸ್ಟೀಲನ್ನು ಭಾರತಕ್ಕೆ ಕಳಿಸ್ತಾರೆ. ಅದೇ ರೀಸನ್ನಿಂದ ಸಾಕಷ್ಟು ಸ್ಟೀಲ್ ಕಂಪನಿಗಳು ಆಂಟಿ ಡಂಪಿಂಗ್ ಡ್ಯೂಟಿಯನ್ನು ಅಪ್ಲೈ ಮಾಡಬೇಕು ಅಂತ ಕೂಡ ಕೇಳ್ಕೊಂಡಿದ್ರು. ಸೊ ಗೌರ್ಮೆಂಟ್ ಕೂಡ ಅದನ್ನು ಕನ್ಸಿಡರ್ ಮಾಡ್ಕೊಂಡಿದ್ದಾರೆ. ಸೊ ಮತ್ತೆ ಈಗ ಚೈನಾ ತಮ್ಮ ಸ್ಟೀಲ್ ಪ್ರೊಡಕ್ಷನ್ ಅನ್ನು ರೀಸ್ಟ್ರಕ್ಚರ್ ಮಾಡ್ತಿರೋದ್ರಿಂದ ಅದು ಭಾರತಕ್ಕೆ ಅಡ್ವಾಂಟೇಜ್ ಆಗಿರುತ್ತೆ. ಸೊ ಭಾರತದ ಸ್ಟೀಲ್ ಕಂಪನಿಗಳಿಂದ ಹೆಚ್ಚಿನ ಒಂದು ಸ್ಟೀಲ್ ಪರ್ಚೇಸ್ ಆಗುವಂಥ ಚಾನ್ಸಸ್ ಇರೋದ್ರಿಂದ ಸ್ಟಾಕ್ ಪ್ರೈಸ್ಗಳಲ್ಲಿ ಒಳ್ಳೆ ಒಂದು ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಪವರ್ ಗ್ರಿಡ್ನಲ್ಲಿ ಕೂಡ ಇವತ್ತು 4% ಜಂಪ್ ನೋಡೋದಕ್ಕೆ ಸಿಗ್ತದೆ. ಟಾಪ್ ಲೂಸರ್ಸ್ ಲಿಸ್ಟ್ನಲ್ಲಿ ಬಜಾಜ್ ಫಿನಾನ್ಸ್ ನೋಡೋದಕ್ಕೆ ಸಿಕ್ತು. 3.5% ಅರೌಂಡಲ್ಲಿ ಬಜಾಜ್ ಫಿನಾನ್ಸ್ ಕರೆಕ್ಟ್ ಆಗಿದೆ. ವೀಕ್ ಮಾರ್ಕೆಟ್ನಲ್ಲಿ ಕೂಡ ಬಜಾಜ್ ಫಿನಾನ್ಸ್ನಲ್ಲಿ ಸ್ಟ್ರಾಂಗ್ ಮೊಮೆಂಟಮ್ ಇತ್ತು. ಹೈಯರ್ ಲೆವೆಲ್ನಿಂದ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬಂದಿದೆ. ಹಾಗೆ ಇಂಡಸ್ಇಂಡ್ ಬ್ಯಾಂಕ್, HDFC ಬ್ಯಾಂಕ್ ಕೂಡ ಇವತ್ತು 1% ಹೆಚ್ಚಾಗಿ ಕರೆಕ್ಟ್ ಆಯಿತು. ಸೊ ಇವತ್ತು ಓವರ್ ಆಲ್ ಮಾರ್ಕೆಟ್ಸ್ ಪಾಸಿಟಿವ್ ಇತ್ತು. ಬಟ್ ಬ್ಯಾಂಕಿಂಗ್ ಸೆಕ್ಟರ್ನ ಸ್ಟಾಕ್ಗಳು ಅಷ್ಟಾಗಿ ಪಾಸಿಟಿವ್ ಆಗಿ ಟ್ರೇಡ್ ಆಗಲಿಲ್ಲ. ಸ್ವಲ್ಪ ಸೆಲ್ಲಿಂಗ್ ಪ್ರೆಷರ್ ಬ್ಯಾಂಕಿಂಗ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಶ್ರೀರಾಮ್ ಫಿನಾನ್ಸ್, ಗ್ರಾಸಿಮ್ ಕೂಡ ಫ್ಲಾಟ್ ನೆಗೆಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. BSE ಸ್ಟಾಕ್ ಪ್ರೈಸ್ನಲ್ಲಿ ಬೆಳಿಗ್ಗೆ 7ರಿಂದ 8% ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿತ್ತು. ಅದಾದಮೇಲೆ ಸ್ಟಾಕ್ ಸ್ವಲ್ಪ ರಿಕವರ್ ಆಗಿದೆ. ಇದಕ್ಕೆ ರೀಸನ್ NSE ತಮ್ಮ ಎಲ್ಲ ಫ್ಯೂಚರ್ ಅಂಡ್ ಆಪ್ಷನ್ ಕಾಂಟ್ರಾಕ್ಟ್ಸ್ಗಳು ಮಂಡೇ ಎಕ್ಸ್ಪೈರ್ ಆಗುತ್ತೆ ಅಂತ ಡೇಟನ್ನು ಶಿಫ್ಟ್ ಮಾಡಿದ್ದಾರೆ. ಸೊ ಯಾವೆಲ್ಲ ಕಾಂಟ್ರಾಕ್ಟ್ಸ್ಗಳು ವೀಕ್ಲಿ ಎಕ್ಸ್ಪೈರ್ ಆಗ್ತಿತ್ತು ಅದೆಲ್ಲ ಕೂಡ ಸೋಮವಾರ ಎಕ್ಸ್ಪೈರ್ ಆಗುತ್ತೆ. ಅದೇ ರೀತಿಯಲ್ಲಿ ಮಂತ್ಲಿ ಎಕ್ಸ್ಪೈರಿ ಇದ್ದಂಥ ಕಾಂಟ್ರಾಕ್ಟ್ಸ್ಗಳು ಕೂಡ ಇನ್ನು ಮುಂದೆ ತಿಂಗಳ ಕೊನೆ ಸೋಮವಾರ ಎಕ್ಸ್ಪೈರ್ ಆಗುತ್ತೆ.
ಸೊ ಈ ಒಂದು ಡಿಸಿಷನ್ನ ತಗೊಳ್ಳೋದಕ್ಕೆ ಮೇಜರ್ ಕಾರಣ ವೀಕೆಂಡ್ನಲ್ಲಿ ಸಾಕಷ್ಟು ವಾಲಟಾಲಿಟಿ ಇರುತ್ತೆ. ಸೋಮವಾರ ಎಕ್ಸ್ಪೈರಿ ಇದ್ದಾಗ ಹೆಚ್ಚಿನ ಒಂದು ವಾಲ್ಯೂಮ್ನಲ್ಲಿ ಟ್ರೇಡಿಂಗ್ ಬರುವಂಥ ಎಕ್ಸ್ಪೆಕ್ಟೇಷನ್ ಇರೋದ್ರಿಂದ NSE ಈ ಒಂದು ಡಿಸಿಷನನ್ನು ತಗೊಂಡಿದ್ದಾರೆ. ಸೋಮವಾರ ಎಲ್ಲರೂ ಕೂಡ NSE ಕಾಂಟ್ರಾಕ್ಟ್ಸ್ಗಳಲ್ಲಿ ಕಾನ್ಸಂಟ್ರೇಟ್ ಮಾಡೋದ್ರಿಂದ BSE ವಾಲ್ಯೂಮ್ಸ್ ಮೇಲೆ ಇಂಪ್ಯಾಕ್ಟ್ ಬರ್ಬೋದು ಅಂತ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ BSE ಹೈಯರ್ ಲೆವೆಲ್ನಿಂದ ಈಗ ಸಾಕಷ್ಟು ಕರೆಕ್ಟ್ ಆಗಿದೆ. ಮಾರ್ಕೆಟ್ನಲ್ಲಿ ರಿಕವರಿ ಬರ್ತಾ ಈ ಒಂದು ಸ್ಟಾಕ್ ಕೂಡ ರಿಕವರ್ ಆಗುತ್ತೆ. BL ಡಿವಿಡೆಂಡ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಹಾಗೆ ಈ ಒಂದು ಡಿವಿಡೆಂಡ್ಗೆ ರೆಕಾರ್ಡ್ ಡೇಟ್ ಮಾರ್ಚ್ 11 ಆಗಿರುತ್ತೆ. ₹1.50 ಡಿವಿಡೆಂಡ್ ಅನ್ನು ಇವರು ಡಿಕ್ಲೇರ್ ಮಾಡ್ತಿದ್ದಾರೆ. ಸೊ ಮಾರ್ಚ್ 11ಕ್ಕೆ ಪ್ರೈಸ್ನಲ್ಲಿ ಅಡ್ಜಸ್ಟ್ಮೆಂಟ್ ಕೂಡ ಇರುತ್ತೆ. ಯಾವುದೇ ಒಂದು ಕಂಪನಿ ಡಿವಿಡೆಂಡ್ ಅನ್ನು ಅನೌನ್ಸ್ ಮಾಡಿದರೆ ಆ ಒಂದು ಡಿವಿಡೆಂಡ್ ಅಮೌಂಟ್ ಏನಿದೆ ಸ್ಟಾಕ್ ಪ್ರೈಸ್ನಲ್ಲಿ ಮೈನಸ್ ಆಗುತ್ತೆ. RVNL ಸ್ಟಾಕ್ ಪ್ರೈಸ್ನಲ್ಲಿ ಕೂಡ ಒಳ್ಳೆ ಒಂದು ಪಾಸಿಟಿವ್ ಓಪನಿಂಗ್ ನೋಡೋದಕ್ಕೆ ಸಿಕ್ಕಿತ್ತು. ಕಂಪನಿಗೆ ಹಿಮಾಚಲ್ ಪ್ರದೇಶದಿಂದ 729 ಕೋಟಿಯ ಆರ್ಡರ್ ಸಿಗ್ತದೆ. ಸೊ ಒಂದು ಸ್ಟ್ರಾಂಗ್ ಆರ್ಡರ್ ಬುಕ್ ಅನ್ನು RVNL ಮೇಂಟೈನ್ ಮಾಡ್ತಾರೆ. ಹಾಗೆ ಸ್ಟಾಕ್ ಪ್ರೈಸ್ನಲ್ಲಿ ಸಾಕಷ್ಟು ವೀಕ್ನೆಸ್ ಕೂಡ ಈಗ ನೋಡೋದಕ್ಕೆ ಸಿಕ್ಕಿದೆ. ಬಟ್ ಎಷ್ಟೇ ಆರ್ಡರ್ನ ನ್ಯೂಸ್ ಬಂದರೂ ಕೂಡ ಒಂದು ಸ್ಟ್ರಾಂಗ್ ರಿಕವರಿಯ ಎಕ್ಸ್ಪೆಕ್ಟೇಷನ್ ಇರೋದಿಲ್ಲ. ಈಗಲೂ ಕೂಡ RVNLನ ವ್ಯಾಲ್ಯೂಷನ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿ ಕಾಣಿಸುತ್ತೆ. ಬಟ್ ಹೈಯರ್ ಲೆವೆಲ್ನಿಂದ 50% ಅರೌಂಡಲ್ಲಿ ಸ್ಟಾಕ್ ಕರೆಕ್ಟ್ ಆಗಿದೆ. ಲಾಂಗ್ ಟರ್ಮ್ಗೆ ಖಂಡಿತವಾಗ್ಲೂ ಒಳ್ಳೆ ಒಂದು ಬೆಟ್ ಆಗುತ್ತೆ. ಜಿ ವರ್ನೋವಾ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ ಪಾಸಿಟಿವ್ ಕ್ಲೋಸಿಂಗ್ ಇವತ್ತು ನೋಡೋದಕ್ಕೆ ಸಿಕ್ತು. ಪವರ್ ಗ್ರಿಡ್ ಕಂಪನಿಯ ಕಡೆಯಿಂದ 500 ಕೋಟಿಯ ಆರ್ಡರ್ನ ಕಂಪನಿ ಪಡ್ಕೊಂಡಿದ್ದಾರೆ. ಟ್ರಾನ್ಸ್ಫಾರ್ಮರ್ಸ್ ಮತ್ತು ರಿಯಾಕ್ಟರ್ಸ್ಗಳನ್ನು ಸಪ್ಲೈ ಮಾಡಿ ಇನ್ಸ್ಟಾಲ್ ಮಾಡೋದಕ್ಕೆ ಈ ಒಂದು ಕಾಂಟ್ರಾಕ್ಟ್ ಜಿ ವರ್ನೋವಾಗೆ ಸಿಕ್ಕಿದೆ. ಸೊ ಇದು 36 ತಿಂಗಳು ಅಂದರೆ 3 ವರ್ಷದ ಪ್ರಾಜೆಕ್ಟ್ ಆಗಿರುತ್ತೆ. ದೀಪಕ್ ನೈಟ್ರೇಟ್ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ ಒಳ್ಳೆ ಒಂದು ಪಾಸಿಟಿವ್ ಕ್ಲೋಸಿಂಗ್ ಇವತ್ತು ನೋಡೋದಕ್ಕೆ ಸಿಕ್ತು. ಸ್ಟಾಕ್ ಆಲ್ಮೋಸ್ಟ್ 4% ಗೇನ್ ಆಗಿದೆ. ಇದಕ್ಕೆ ರೀಸನ್ ಕೋಟಕ್ ಇನ್ಸ್ಟಿಟ್ಯೂಷನಲ್ ಈಕ್ವಿಟೀಸ್ ಈ ಒಂದು ಸ್ಟಾಕ್ ಅನ್ನು ಕವರ್ ಮಾಡಿ ಆಡ್ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ. ಬಟ್ ಕೇವಲ 2000 ಟಾರ್ಗೆಟ್ ಪ್ರೈಸ್ ನೋಡೋದಕ್ಕೆ ಸಿಗ್ತದೆ. ಆಲ್ರೆಡಿ ದೀಪಕ್ ನೈಟ್ರೇಟ್ 1930 ಅರೌಂಡ್ಲಿ ಟ್ರೇಡ್ ಆಗ್ತದೆ. Q3 ನಲ್ಲಿ ಕೂಡ ಅಷ್ಟೊಳ್ಳೆ ಪರ್ಫಾರ್ಮೆನ್ಸ್ ದೀಪಕ್ ನೈಟ್ರೇಟ್ನ ಕಡೆಯಿಂದ ನೋಡೋದಕ್ಕೆ ಸಿಗಲಿಲ್ಲ. ಓವರ್ ಆಲ್ ಕೆಮಿಕಲ್ ಇಂಡಸ್ಟ್ರಿ ಕೂಡ ಪ್ರಾಬ್ಲಮ್ನಲ್ಲಿ ಇದೆ. ಸೊ ಹೆಚ್ಚಿನ ಒಂದು ಅಪ್ಸೈಡ್ನ ಪಾಸಿಬಿಲಿಟಿ ಇಲ್ಲ ಅನ್ನೋದು ಕೂಡ ಬ್ರೋಕರೇಜ್ಗಳ ವ್ಯೂ ಆಗಿರುತ್ತೆ. ಪಾಲಿಕ್ಯಾಬ್ ಇಂಡಿಯಾ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 4% ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ತು. ಅಲ್ಟ್ರಾಟೆಕ್ ಸಿಮೆಂಟ್ ವೈರ್ ಸೆಗ್ಮೆಂಟ್ಗೆ ಎಂಟರ್ ಆಗ್ತಾರೆ ಅನ್ನುವಂಥ ನ್ಯೂಸ್ನಿಂದ ವೈರ್ಸ್ ಆ್ಯಂಡ್ ಕೇಬಲ್ ಸ್ಟಾಕ್ಗಳಲ್ಲಿ ಸಾಕಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿತ್ತು. ಸ್ಲೋ ಆಗಿ ಒಂದೊಂದೇ ಬ್ರೋಕರೇಜ್ಗಳು ಈ ಸ್ಟಾಕನ್ನು ಕವರ್ ಮಾಡ್ತಿದ್ದಾರೆ. ನಿನ್ನೆ UBSನ ಕಡೆಯಿಂದ ಕೂಡ ಕವರೇಜ್ ನೋಡೋದಕ್ಕೆ ಸಿಕ್ಕಿತ್ತು. ಸೊ ಇವತ್ತು ಮಾರ್ಗನ್ ಸ್ಟ್ಯಾನ್ಲಿ ಪಾಲಿಕ್ಯಾಬ್ ಸ್ಟಾಕನ್ನು ಕವರ್ ಮಾಡಿ 7395 ಟಾರ್ಗೆಟ್ ಪ್ರೈಸನ್ನು ಕೊಡ್ತಿದ್ದಾರೆ. ಅಂದರೆ ಈಗಿನ ಪ್ರೈಸ್ನಿಂದ 50% ಅಪ್ಸೈಡ್ನ ಪಾಸಿಬಿಲಿಟಿ ಇರುತ್ತೆ ಅನ್ನೋದು. ಸೊ ಈ ಒಂದು ಪ್ರೈಸ್ನಿಂದ 50%ಗೂ ಹೆಚ್ಚಿನ ಅಪ್ಸೈಡ್ನ ಪಾಸಿಬಿಲಿಟಿ ಇರುತ್ತೆ ಅನ್ನೋದು ಮಾರ್ಗನ್ ಸ್ಟ್ಯಾನ್ಲಿಯ ವ್ಯೂ ಆಗಿರುತ್ತೆ. ಸೊ ಒಳ್ಳೆ ಒಂದು ಲೆವೆಲ್ಸ್ನಲ್ಲಿ ಪಾಲಿಕ್ಯಾಬ್ ಅವೈಲೇಬಲ್ ಇದೆ. ಸ್ವಲ್ಪ ವ್ಯಾಲ್ಯೂಷನ್ ಎಕ್ಸ್ಪೆನ್ಸಿವ್ ಈಗಲೂ ಕೂಡ ಇದೆ. ಬಟ್ ಈ ಒಂದು ಲೆವೆಲ್ನಿಂದ ಸ್ಟಾಕ್ ಸ್ಟ್ರಾಂಗ್ ಆಗಿ ಗೇನ್ ಆಗುವಂಥ ಚಾನ್ಸಸ್ಗಳು ಕೂಡ ಇರುತ್ತೆ. ಸ್ವಲ್ಪ ಮಾರ್ಕೆಟ್ ಶೇರನ್ನು ಕಳ್ಕೊತಾರೆ. ಬಟ್ ಸ್ಟಿಲ್ ಬಿಸ್ನೆಸ್ಸನ್ನು ರಿವೈವ್ ಮಾಡ್ತಾ ಹೋಗ್ತಿರ್ತಾರೆ. ಹಾಗೆ ಅಲ್ಟ್ರಾಟೆಕ್ ಸಿಮೆಂಟ್ ಮಾರ್ಕೆಟ್ನಲ್ಲಿ ವೈರ್ಸನ್ನು ಲಾಂಚ್ ಮಾಡೋದಕ್ಕೆ ಇನ್ನು 2 ವರ್ಷದ ಸಮಯ ಕೂಡ ಇದೆ. ಪತಂಜಲಿ ಫುಡ್ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ ಪಾಸಿಟಿವ್ ಸೆಂಟಿಮೆಂಟ್ ಇವತ್ತು ನೋಡೋದಕ್ಕೆ ಸಿಕ್ತು. ಈ ಒಂದು ಸ್ಟಾಕ್ 2000 ಲೆವೆಲ್ಸ್ನಿಂದ ಕರೆಕ್ಟ್ ಆಗ್ತದೆ. ಓವರ್ ಆಲ್ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಸ್ಟಾಕ್ಗಳಲ್ಲಿ ಸಾಕಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಬಟ್ ಈ ಒಂದು ಸ್ಟಾಕ್ ಅಷ್ಟಾಗಿ ಕರೆಕ್ಟ್ ಆಗಿಲ್ಲ. ಬಟ್ ಸ್ಟಿಲ್ LIC ಈ ಕಂಪನಿಯಲ್ಲಿ 2% ಸ್ಟೇಕನ್ನು ಇನ್ಕ್ರೀಸ್ ಮಾಡಿದ್ದಾರೆ. ಈಗ LICಯ ಸ್ಟೇಕ್ ಈ ಕಂಪನಿಯಲ್ಲಿ 7% ಅರೌಂಡಲ್ಲಿ ಇದೆ. ಸೊ LIC ಯಾವುದೇ ಒಂದು ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಿದರೆ ಅದು ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಷನನ್ನು ಕೊಡುತ್ತೆ. ಅವಂತಿ ಫೀಡ್ಸ್ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 7% ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ತು. ಇವರು ಮೇಜರ್ ಆಗಿ ಆಕ್ವಾಕಲ್ಚರ್ ಬಿಸ್ನೆಸ್ನಲ್ಲಿ ಕೆಲಸ ಮಾಡ್ತಾರೆ. ಶ್ರಿಂಪ್ ಬಿಸ್ನೆಸ್ ಮಾಡುವಂಥ ಕಂಪನಿ ಆಗಿರ್ತಾರೆ. ಈಗ ಇವರು ಪೆಟ್ ಫುಡ್ ಬಿಸ್ನೆಸ್ಗೂ ಕೂಡ ಎಂಟರ್ ಆಗಿದ್ದಾರೆ. ಕ್ಯಾಟ್ ಫುಡ್ಡನ್ನು ಲಾಂಚ್ ಮಾಡಿದ್ದಾರೆ. ಅವಂತ್ ಫ್ರಸ್ಟ್ ಅನ್ನುವಂಥ ಬ್ರ್ಯಾಂಡ್ ನೇಮ್ನ ಅಂಡರಲ್ಲಿ ಕ್ಯಾಟ್ ಫುಡ್ಡನ್ನು ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಇನ್ನೊಂದು ಬಿಸ್ನೆಸ್ ವರ್ಟಿಕಲ್ಗೆ ಅವಂತಿ ಫೀಡ್ಸ್ ಎಂಟರ್ ಆಗಿರೋದು ಕಂಪನಿಗೆ ಪಾಸಿಟಿವ್ ಆಗಿರುತ್ತೆ. ಆ ರೀಸನ್ನಿಂದ ಸ್ಟಾಕ್ನಲ್ಲಿ ಇವತ್ತು ಜಂಪ್ ನೋಡೋದಕ್ಕೆ ಸಿಕ್ತು. ಜೆನ್ಸಾಲ್ ಇಂಜಿನಿಯರಿಂಗ್ನಲ್ಲಿ ವೀಕ್ನೆಸ್ ಕಂಟಿನ್ಯೂ ಆಗ್ತದೆ. ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ ಡಿಫಾಲ್ಟ್ ರೇಟಿಂಗನ್ನು ಕೊಟ್ಟಿದ್ದಾರೆ. ಸೊ ಅದರಿಂದ ಕನ್ಸರ್ನ್ಸ್ ಕಾಣಿಸ್ತದೆ. ಓಲಾ ಎಲೆಕ್ಟ್ರಿಕ್ ಮೊಬಿಲಿಟಿ ಸ್ಟಾಕ್ ಪ್ರೈಸ್ನಲ್ಲಿ 2% ಜಂಪ್ ನೋಡೋದಕ್ಕೆ ಸಿಕ್ತು. PLI ಆಟೋ ಸ್ಕೀಮ್ನ ಅಂಡರ್ಲಿ ಕಂಪನಿಗೆ 73 ಕೋಟಿಯ ಇನ್ಸೆಂಟಿವ್ ಸಿಕ್ಕಿದೆ. ಸೊ ಇಂಡಿಯನ್ ಸೆಂಟ್ರಲ್ ಗೌರ್ಮೆಂಟ್ ಯಾವೆಲ್ಲ ಕಂಪನಿಗಳು ಭಾರತದಲ್ಲಿ ಆಟೋ ಪಾರ್ಟ್ಸ್ಗಳನ್ನು ಹಾಗೆ ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅವರಿಗೆ PLI ಸ್ಕೀಮ್ನ ಅಂಡರ್ಲಿ ಇನ್ಸೆಂಟಿವ್ಸ್ಗಳನ್ನು ಕೊಡ್ತೀವಿ ಅಂತ ಹೇಳಿದರು. ಸೊ 2 ವೀಲರ್ ಸೆಗ್ಮೆಂಟ್ನಲ್ಲಿ ಇನ್ಸೆಂಟಿವ್ಸ್ ಪಡ್ಕೊಳ್ತಿರುವಂಥ ಮೊದಲನೇ ಕಂಪನಿ ಓಲಾ ಎಲೆಕ್ಟ್ರಿಕ್ ಆಗಿರುತ್ತೆ. 2023-24 ಫಿನಾನ್ಷಿಯಲ್ ಇಯರ್ನಲ್ಲಿ ಕಂಪನಿ ಒಂದು ಲೋಕಲ್ ಮ್ಯಾನುಫ್ಯಾಕ್ಚರಿಂಗ್ ಎಕೋಸಿಸ್ಟಮನ್ನು ಕಂಟ್ರಿಯಲ್ಲಿ ಬಿಲ್ಡ್ ಮಾಡಿದ್ರು. ಆ ರೀಸನ್ನಿಂದ ಗೌರ್ಮೆಂಟ್ನ ಕಡೆಯಿಂದ ಈಗ 73 ಕೋಟಿಯ ಇನ್ಸೆಂಟಿವ್ಸ್ ಇವರಿಗೆ ಸಿಕ್ಕಿದೆ. ಸೊ ಕಂಪನಿ ಸಾಕಷ್ಟು ಫ್ಯೂಚರ್ ಪ್ಲಾನ್ಗಳನ್ನು ಇಟ್ಕೊಂಡಿದ್ದಾರೆ. ನೋಡಬೇಕಾಗುತ್ತೆ ಯಾವ ರೀತಿಯಲ್ಲಿ ಬಿಸ್ನೆಸ್ ರಿವಾಲ್ವ್ ಆಗುತ್ತೆ ಅಂತ. ಬೇಸಿಕಲಿ ಇವರು ಪ್ರಾಫಿಟಬಲ್ ಆಗಬೇಕಾಗುತ್ತೆ. ಆಗಷ್ಟೇ ಸ್ಟಾಕ್ ಪ್ರೈಸ್ನಲ್ಲಿ ಮೊಮೆಂಟಮ್ ಎಕ್ಸ್ಪೆಕ್ಟೆಡ್ ಇರುತ್ತೆ.
ಜೈಡೂಸ್ ಲೈಫ್ ಸೈನ್ಸಸ್ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 2% ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ತು. ಸೊ ಇವರ ಒಂದು ಲುಕೇಮಿಯಾ ರಿಲೇಟೆಡ್ ಡ್ರಗ್ಗೆ USFDA ಕಡೆಯಿಂದ ಅಪ್ರೂವಲ್ ಸಿಕ್ಕಿದೆ. ಅದನ್ನು ಇವರು ಭಾರತದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸೊ ಯಾರೆಲ್ಲ ಲುಕೇಮಿಯಾ ಟ್ರೀಟ್ಮೆಂಟ್ಗಳನ್ನು ತಗೋತಾರೆ, ಈ ಒಂದು ಟ್ಯಾಬ್ಲೆಟನ್ನು ಬಳಸೋದ್ರಿಂದ ಅವರ ಟ್ರೀಟ್ಮೆಂಟ್ ಕಾಸ್ಟ್ 91% ಕಡಿಮೆ ಆಗುತ್ತೆ. ಸೊ ಈ ರೀತಿಯ ಮೆಡಿಸಿನ್ಸ್ಗಳು ಭಾರತದಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿ ಲಾಂಚ್ ಆದಾಗ ಒಂದು ಕಡಿಮೆ ರೇಟ್ನಲ್ಲಿ ಎಲ್ಲರೂ ಕೂಡ ಟ್ರೀಟ್ಮೆಂಟ್ಗಳನ್ನು ಪಡ್ಕೋಬೋದಾಗುತ್ತೆ. ಸೊ ಜೈಡೂಸ್ ಲೈಫ್ ಸೈನ್ಸಸ್ಗೆ USFDA ಕಡೆಯಿಂದ ಕ್ಲಿಯರೆನ್ಸ್ ಸಿಕ್ಕಿರೋದು ಪಾಸಿಟಿವ್ ಆಗಿರುತ್ತೆ. ಆ ರೀಸನ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು ಜಂಪ್ ನೋಡೋದಕ್ಕೆ ಸಿಕ್ತು. ಸೊ ನಿಫ್ಟಿಯಲ್ಲಿ ಒಂದು ಸ್ಟ್ರಾಂಗ್ ರಿಕವರಿ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. 22,000 ಲೆವೆಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ ಲೆವೆಲ್ನ ಮೇಲ್ಗಡೆ ಟ್ರೇಡ್ ಆಗ್ತಿರೋವರೆಗೂ ನಿಫ್ಟಿ ಪಾಸಿಟಿವ್ ಆಗಿ ಟ್ರೇಡ್ ಆಗುತ್ತೆ. ಬಟ್ ಒಂದೇ ಬಾರಿಗೆ ನಿಫ್ಟಿಯಲ್ಲಿ ಸ್ಟ್ರಾಂಗ್ ಗೇನ್ಸ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತೆ ಮಾರ್ಕೆಟ್ಸ್ನಲ್ಲಿ ವೀಕ್ನೆಸ್ಗಳು ನೋಡೋದಕ್ಕೆ ಸಿಗ್ಬೋದು. ರಿಕವರಿ ಸ್ವಲ್ಪ ಸ್ಲೋ ಕೂಡ ಆಗ್ಬೋದು. ಬಟ್ ಲೋವರ್ ಲೆವೆಲ್ಗಳಲ್ಲಿ ಅಕ್ಯುಮುಲೇಷನ್ಸನ್ನು ಮಾಡ್ಕೊಳ್ಳಿ. ಯಾವೆಲ್ಲ ಸ್ಟಾಕ್ಗಳಲ್ಲಿ ಪ್ರಾಫಿಟ್ಸ್ ಇರುತ್ತೆ ಅಲ್ಲಿ ಸ್ವಲ್ಪ ಪ್ರಾಫಿಟ್ಸ್ಗಳನ್ನು ತಗೊಳ್ಳೋದು ಕೂಡ ಒಳ್ಳೆ ಒಂದು ಐಡಿಯಾ ಆಗುತ್ತೆ. ಸೊ ಯಾವಾಗಲೂ ಹೇಳೋ ರೀತಿಯಲ್ಲಿ ಮಾರ್ಕೆಟ್ನಲ್ಲಿ ಒನ್ ಡೈರೆಕ್ಷನಲ್ ಟ್ರೇಡಿಂಗ್ ಯಾವತ್ತೂ ಕೂಡ ಆಗೋದಿಲ್ಲ. ಮಾರ್ಕೆಟ್ನಲ್ಲಿ ಕರೆಕ್ಷನ್ ಇದ್ದಾಗ ಅದೇ ರೀತಿಯ ಒಂದು ರಿಕವರಿ ಕೂಡ ಬರುತ್ತೆ. ಮೇ ಬಿ ಈ ಬಾರಿ ಸ್ವಲ್ಪ ರಿಕವರಿ ಲೇಟ್ ಆಗ್ಬೋದು. ಬಟ್ ಲಾಂಗ್ ಟರ್ಮ್ನಲ್ಲಿ ಖಂಡಿತವಾಗ್ಲೂ ಒಳ್ಳೆ ಒಂದು ಗೇನ್ಸ್ ಸಿಗುತ್ತೆ. ಸೊ ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವೀಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.